ಮನೆಗೆ ಜಾಗ ಇಲ್ಲ ಒಂದೇ ಇರೋ ತೆಗಿಬಾರ ಬರೀ ಬೇಗ ಬಾಲು ಕ್ಲಾಪ್ ಬೋರ್ಡ್ ಯಾರು ಪೂಜೆ ಆಗಲಿ ಅಣ್ಣ ಅಮ್ಮ ಹೊಡೆದ್ ಬಿಡಿಮ್ಮ ಇದು ತಗೊಂಬಿಡಿ ಅಲ್ಲೇ ಇಟ್ಬಿಡಿ ದೇವ್ರ ಹತ್ರ ಬೀಜ ದೇವ್ರ ಹತ್ರ ಪೂಜೆ ಮಾಡೋದು ಹಾಲು ಕೊಟ್ಟರೆ ಇಲ್ಲ ದೀಪ ಹಿಂದೆ ಸರಿ ಸ್ವಲ್ಪ ಗಂಟೆ ಒಂದೇ ಒಂದು ಸೆಕೆಂಡ್ ಫೋಟೋ ಸೆಷನ್ ಬರೋಣ ಸರ್ ಡೈರೆಕ್ಟರ್ ಸರ್ ನೀವು ಅಭಿಜಿತ್ ಸರ್ ಅಲ್ಲೇ ಇದ್ದಾರೆ ಗಣಸಿ ಅವರು ಇಲ್ಲೇ ಇದ್ದಾರೆ ಮಾಡ್ಕೊಂಡು ಜನ ತಗೊಂಡ್ಬಿಡ್ಲಿ ಆಮೇಲೆ ನಾವು ತಗೊಳ್ಳೋಣ ಬರೋಣ ಬರೋಣ ಆಕ್ಷನ್ ಅವರು ಕ್ಲಾಪ್ ಮಾಡಬೇಕು ಮಾಡಿ ಅವ್ರಿಗೆ ಆಕ್ಷನ್ ಇದಷ್ಟೇ ಕ್ಲಾಪ್ ಮಾಡಬೇಕು ಅವರು ಸಿನಿ ಕ್ರಿಯೇಷನ್ಸ್ ಪುನೀತ ನಿವಾಸ ಚಿತ್ರತಂಡಕ್ಕೆ ಶುಭವಾಗಲಿ. ಸರ್ ರೆಡಿ ಸರ್ ಆಚೆ ತೆಗಿಯೋಣ ಆಚೆ ತೆಗಿಯೋಣ ಓಕೆ ಬಾಲು ಎಲ್ಲಿ ಯಾವಾಗಲೂ ಕೂಡ ನಮ್ಮ ಶ್ರೀ ಪಂಚಮಿ ಶ್ರೀ ಕ್ರಿಯೇಷನ್ಸ್ ತಂಡದ ಪರವಾಗಿ ಹೃದಯಪೂರ್ವಕ ವಂದನೆ, ಜೊತೆಗೆ ನಿಮಗೆ ಸ್ವಾಗತ ಸುಸ್ವಾಗತ, ಧನ್ಯವಾದಗಳು. ತದನಂತರ ಇಂದಿನ ಒಂದು ಕಾರ್ಯಕ್ರಮ ಬಹಳ ಸರಳತೆಯಿಂದ ಕೂಡಿ ನಡೆಸಬೇಕು ಅಂತ ನಿಶ್ಚಯಿಸಿದ್ವಿ. ನಮ್ಮ ನಿರ್ಮಾಪಕರಾದ ಸನ್ಮಾನ್ಯ ಶ್ರೀ ಎಸ್ ಮೋಹನ್ ಅವರು ಪಂಚಮಿ ಸಿನಿ ತಂಡದ ಎಲ್ಲ ನಮ್ಮ ಸಹೋದರಿಯ ಮನೆಯವರ ರೀತಿಯಲ್ಲಿ, ಯಾಕೆಂದರೆ ಪುನೀತ ನಿವಾಸ ನಿವಾಸಿಗಳಾಗಿರೋದ್ರಿಂದ ಮನೆಯವರ ರೀತಿಯಲ್ಲಿ ಎಲ್ಲರೂ ಒಂದು ಸಹಕರಿಸಿದ್ರು. ನಾವು ಅವರು ಹೆಚ್ಚು ಇವರು ಹೆಚ್ಚು ಕಮ್ಮಿ ಅಂತ ಭೇದಭಾವವಿದೆ. ನಮ್ಮೆಲ್ಲರೂ ಈಗ ಮತ್ತೊಮ್ಮೆ ನಿರ್ದೇಶಕರ ಪರವಾಗಿ, ನಿರ್ಮಾಪಕರ ಪರವಾಗಿ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ರಂಗಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ, ನಿಮ್ಮ ಸೇವೆಗೆ ಸದಾ ಎಂದಿಗೂ ಕೂಡ ಪುನೀತ್ ನಿವಾಸ ಚಿತ್ರತಂಡ ಎಂದೂ ಕೂಡ ಎಂದೆಂದೂ ನಿಮ್ಮವರೇ ಆಗಿದ್ದೇವೆ. ಧನ್ಯವಾದಗಳು. ಈಗ ನಮ್ಮ ಶ್ರೀ ಎಂ.ಸಿ. ಸದಾನಂದ ಸ್ವಾಮಿಯವರ ಈ ಚಲನಚಿತ್ರ ನನ್ನ ಪರಿಚಯ ಸಣ್ಣದಾಗಿ ಮಾಡ್ಕೊತೀನಿ. ಸಹಾಯಕ ನಿರ್ದೇಶಕರಾಗಿ ಶ್ರೀ ಪುಟ್ಟಣ್ಣ ಲಾಲೂಟಿ ನರಸಿಂಹನ್ ಮತ್ತು ಕಾಶಿನಾಥ್ ಇನ್ನು ಇನ್ನಿತರ ಹಲವಾರು ಹೆಸರಾಂತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ ಅನುಭವ ಸುಮಾರು ವರ್ಷಗಳಿಂದ. ರಂಗಭೂಮಿಯಲ್ಲಿ ನಟನಾಗಿ ನಿರ್ದೇಶಕರಾಗಿ ವಿವೇಕಾನಂದರವರ ಒಟ್ಟಿಗೆ ಕೂಡ ಇದ್ದು ಮತ್ತು CTK ಅವರಿಗೆ ನಮ್ಮ ನಮನಗಳನ್ನು ತಿಳಿಸುತ್ತಾ ಹೆಸರಾಂತ ಎಲ್ಲ ನಿರ್ದೇಶಕರು ಹೇಳುವುದು ಅವರಿಗೆ ಕೆಲಸ ಮಾಡಿದ ಅನುಭವ.
ನನ್ನ ಇದು ಒಂದು ರೀತಿಯಲ್ಲಿ ದ್ವಿತೀಯ ಚಿತ್ರ, ಮೂರನೇದಾಗತ್ತೆ ಬೇಡ, ಒಂದು ದ್ವಿತೀಯ ಚಿತ್ರ, ಎರಡನೆಯ ಚಿತ್ರದ ನಿರ್ದೇಶನ, ಕಥೆ, ಚಿತ್ರಕಥೆ ಮತ್ತು ನಿರ್ದೇಶನ ಹೊಣೆಯನ್ನ ನಾನೀಗ ವಹಿಸಿದ್ದೇನೆ ಪುನೀತ್ ನಿವಾಸಕ್ಕೆ. ನನ್ನ ಹೆಸರು ನಾಗೇಂದ್ರ ಪ್ರಸಾದ್. ನಂತರ ನಮ್ಮ ಈ ಚಲನಚಿತ್ರದ ಬಗ್ಗೆ ಸಣ್ಣದಾಗಿ ಒಂದು ಸಿನಾಪ್ಸಿಸ್ ಅಂತ ಹೇಳ್ತೀವಿ, ವಿವರಣೆ. ಇದೊಂದು ನಮ್ಮ ನಿಮ್ಮೆಲ್ಲರ ಮನೆ. ಈ ಮನೆಯನ್ನು ಕಟ್ಟಲು ಸಹಕಾರ ಯಾರದೋ ಬೇಕೇ ಬೇಕು. ಎಲ್ಲರ ಜೀವನದಲ್ಲೂ ಕೂಡ ಒಂದೊಂದು ಕಥೆ ಅವಲಂಬಿತವಾಗಿರುತ್ತೆ. ಆ ಕಥೆಯನ್ನ ಆಧರಿಸಿಕೊಂಡು ಒಬ್ಬ ಕೂಲಿ ಮಾಡುವ ಹುಡುಗ ಒಂದು ಆಗುಹೋಗುಗಳು, ಸಮಾಜದಲ್ಲಿ ಬರ್ತಕ್ಕಂಥ ಜನಜೀವನದ ಅವರ ಒಳ ಹೊರಗುಗಳನ್ನು ಅರಿತು ಏನೋ ಒಂದು ಸಮಾಜ ಸೇವೆಯನ್ನು ನಾನು ಮಾಡುತ್ತೇನೆ ಎಂಬ ಚಿತ್ರ ನಿರ್ಮಾಣಕ್ಕೆ ಗುರಿಯಾಗಿಸಿಕೊಂಡು ಚಿತ್ರ ನಿರ್ಮಾಣವನ್ನು ಮಾಡುತ್ತೇನೆ ಎಂಬ ಒಂದು ಗುರಿಯನ್ನಿಟ್ಟುಕೊಂಡು ಮುನ್ನೋಗುತ್ತಾರೆ. ಒಂದು ಸಣ್ಣ ಮಗುವಿಗೆ ಒಂದು ಮನೆಯನ್ನ ಕಟ್ಟಿಕೊಡುವ ಒಂದು ಪ್ರೇರಣೆ ಉಂಟಾಗುತ್ತದೆ. ಆ ಸಣ್ಣ ಮಗು ಆ ಜೋಡಿಯಲ್ಲಿರತಕ್ಕಂತಹ ಗುಡಿಸಲಿನ ವಾಸಿ, ಬಡತನದ ಬೇಗುದಿ, ಇದಕ್ಕೊಂದು ಮನೆ ನಿರ್ಮಾಣ ಮಾಡಬೇಕು. ಅದಕ್ಕೊಂದು ಕಥೆ ಆಧಾರಿತವಾಗಿದೆ. ಹಿಂದೆ ಆ ಕಥೆಗೆ ಬಹಳ ಪೂರ್ಣ ಪ್ರಮಾಣದ ಒಂದು ಏನು ಹೇಳ್ತೀವಿ ನಾವು, ರೆಡ್ ಡೆಪ್ತ್ ಅನ್ನೋದನ್ನ ಹೇಳ್ತೀವಿ, ಅದನ್ನು ತುಂಬಲಾಗಿದೆ. ಆ ಮನೆಯನ್ನು ನಿರ್ಮಿಸಿಕೊಡ್ತಾರೆ ಒಬ್ಬ ಕೂಲಿ ಹುಡುಗ. ಇದು ಚಿತ್ರ ನಿರ್ಮಾಣದ ಚಿಕ್ಕ ಕಥಾ ಸಾರಾಂಶ ಪುನೀತ್ ನಿವಾಸ. ಆ ಹುಡುಗನ ನಿರ್ಮಾಣವೇ ಈ ಪುನೀತ್ ನಿವಾಸ ಆಗುತ್ತೆ. ಜೊತೆಗೆ ಇದರಲ್ಲಿ ಏನಪ್ಪ ಹೊಸ ವಿಷಯ ಅಂದ್ರೆ ಪ್ರಾಯೋಗಾತ್ಮಕವಾದ ಚಿತ್ರ. ನಾವೇನು ಬ್ರಿಡ್ಜ್ ಅಂತ ಹೇಳ್ತೀವಿ, ಬ್ರಿಡ್ಜ್ ಮೂವಿಯಿಂದ ಪ್ರಾಯೋಗಾತ್ಮಕವಾದ ಚಿತ್ರವಾಗಿ ನಾವು ಇದನ್ನ ನೀಡ್ತಾ ಇದ್ದೀವಿ. ಸಣ್ಣ ಹುಡುಗರಿಂದ ಈ ಮಕ್ಕಳ ಚಿತ್ರವೂ ಕೂಡ ಆಗಬಹುದು. ಸಣ್ಣ ಹುಡುಗರಿಂದ ಹಿಡಿದು ಸ್ಕೂಲು, ಕಾಲೇಜು ಮತ್ತೆ ಸಂಸಾರ ಭರಿತವಾದ ಮತ್ತು ದೇಶಕ್ಕೆ, ವಿಶ್ವಕ್ಕೆ ಸಂದೇಶವನ್ನು ನೀಡತಕ್ಕಂಥ ಚಿತ್ರವಾಗಿದೆ. ಎಲ್ಲೂ ಕೂಡ ಒಂದೇ ಒಂದು ಅಶ್ಲೀಲ ಪದವನ್ನು ತೋರಿಸುವುದಕ್ಕೆ ಆಗುವುದಿಲ್ಲ, ಸಾಧ್ಯವೂ ಇಲ್ಲ. ಇದೊಂದು ಒಳ್ಳೆಯ ಒಂದು ಹಸಿರಿನ ಚಿತ್ರ ಅಂತ ಹೇಳ್ಬೋದು. ಪೂರ್ಣ ಗ್ರೀನಿಶ್ ಅಂತ ಹೇಳ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ನಮ್ಗೆಲ್ಲರಿಗೂ ನೀವು ಮಾಧ್ಯಮದವರು, ನಿಮಗೆ ನಾವು ಕೃತಜ್ಞತೆ ಅರ್ಪಿಸಲೇಬೇಕು. ಯಾಕೆಂದ್ರೆ ಮಾಧ್ಯಮ ಇದ್ರೇನೆ ನಾವು, ನಮ್ಮನ್ನು ತೋರಿಸೋದೇ ನೀವು, ನಿಮಗೆ ನಾವು ಚಿತ್ರಗಳು ಮತ್ತು ನಿಮ್ಮ ಒಂದು ಪದಾರ್ಥಗಳಿಗೆ ನಾವು ನಮನಗಳು ಅಂತ ಹೇಳೋದು ತಪ್ಪಾಗಲ್ಲ. ಅದು ನಿಮ್ಮೆಲ್ಲರಿಗೂ ಧನ್ಯವಾದ. ನನ್ನ ಅನಂತ ಮತ್ತೊಮ್ಮೆ ನಮನಗಳು. ಜೀವನದಲ್ಲಿ ಕೈಗಿರೋ ಇದನ್ನು 2015ರಲ್ಲಿ ಒಂದು ಸಿನಿಮಾ ಮಾಡಿದೆ, ಸಂಜೀವ ಅಂತ. ಅದು ತುಂಬಾ ಇಷ್ಟಪಟ್ಟು ಮಾಡಿದೆ. 9 ವರ್ಷ ವಯಸ್ಸಲ್ಲಿ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಅದು 2015ರಲ್ಲಿ ಈಡೇರಿತು. ಬಟ್ ಅದು ಏನಕ್ಕೆ ಸೋಲ್ತು ಅಂದ್ರೆ ಭಗವಂತ ಕಾರಣ ಇಟ್ಟಿರ್ತಾನೆ. ನೀವು ಗೆಲ್ಲೋದಕ್ಕೆ ಒಂದು ದಿನ ಬರುತ್ತೆ, ಅಲ್ಲಿವರೆಗೂ ನೀವು ಸಿನಿಮಾ ಕಲೆ ಬಗ್ಗೆ ಪ್ರೀತಿ ಮಾಡಿದ್ದೀರ, ಅದನ್ನ ಹೇಗೆ ಪ್ರೀತಿ ಮಾಡ್ತೀಯ ಅದನ್ನ ನಾನು ಪರೀಕ್ಷೆ ಮಾಡ್ತೀನಿ ಅಂತ ಭಗವಂತ ತಿಳಿದ. ಅದರಿಂದ ಇದುವರೆಗೂ ನಾನು ಅದ್ರ ಬಗ್ಗೆ ಕಷ್ಟಪಟ್ಟೆ. ಕೊನೆಗೆ ಒಂದು ರಾತ್ರಿ 3 ಗಂಟೆಯಲ್ಲಿ ಪುನೀತ್ ನಿವಾಸ ಅಂತ 3 ಸಲ ಸೌಂಡ್ ಆಯಿತು. ಎದ್ದು ನಿದ್ದೆನೆ ಮಾಡಿಲ್ಲ. ಬಂದು ಮಾರನೇ ದಿನಾನೇ, ಅವತ್ತು ಬೆಳಗ್ಗೆನೆ ಕ್ಯಾಮ್ರಾಮನ್ ರಿಜಿಸ್ಟರ್ ಮಾಡೋದು, ಅವ್ರನ್ನ ಲೆಟರ್ ಕೊಟ್ಟು ಕಳಿಸಿ ಈ ಟೈಟಲ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದೆ. ಹೋಗಿ ಅಪ್ಲೈ ಮಾಡ್ಬಿಟ್ಟು ತಂದರು. ಚೇಂಬರ್ ಅವರು ಕತೆ ಕೊಡಿ ಅಂತ ಹೇಳಿದ್ರು. ಕತೆ ಒಂದು ಅರ್ಧಕ್ಕೆ ಆಗಿತ್ತು, ಆದರೆ ಅದು ಸಮಾಧಾನ ಆಗದೆ 3 ವರ್ಷ ಆಯಿತು ರಿಜಿಸ್ಟರ್ ಆಗಿ. ಈ ಪುನೀತ್ ನಿವಾಸ ಕತೆ ಬರೋವರೆಗೂ ನಾನು ಸಿನಿಮಾ ಮಾಡಲ್ಲ. 3 ಆಗ್ಬೋದು, 6 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು. ಈ ಪುನೀತ್ ನಿವಾಸಗೆ ಒಂದು ಕತೆ ನಿರ್ಮಾಣ ಆದರೆ ಮಾತ್ರನೇ ನಾನು ಸಿನಿಮಾ ಮಾಡ್ತೀನಿ ಅಂತ
ನನ್ನ ಭಗವಂತನ ಹತ್ರ ನಾನು ಕೇಳ್ಕೊಂಡೆ. ಅದು ಇವತ್ತು ಆ ಭಗವಂತ ಕಥೆ ಕೊಟ್ಟಿದ್ದಾನೆ. ಆ ಭಗವಂತನಲ್ಲಿ ನಮ್ಮ ಅಪ್ಪು ಸಾರಿ ಇದ್ದು ಈ ಸಿನಿಮಾನ ನಡೆಸ್ತಾರೆ ಅಂತ ನಾನು ಪರಿಪೂರ್ಣವಾಗಿ ಅಂದ್ಕೊಂಡಿದ್ದೀನಿ. ಅದಾಗತ್ತೆ. ಮೇನ್ ಚೇಂಬರ್ ನೋಡಿ ಮಾತಾಡ್ಬಿಟ್ಟು ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರ ಹೇಳ್ತಾ, ಪುನೀತ್ ನಿವಾಸ ಒಂದು ಅದ್ಭುತವಾದ ಒಂದು ಟೈಟ್ಲ್ ಸಿನಿಮಾ. ನನಗೆ ಅಭಿಜಿತ್ ಸರ್ ಕಡೆಯಿಂದ ಪ್ರೊಡ್ಯೂಸರ್ ಮೋಹನ್ ಸರ್ ಅವರು ಪರಿಚಯ ಆಯಿತು. ಹಾಗಾಗಿ ಮತ್ತೆರಡು ನನಗೆ ಟೈಟ್ಲು ಪುನೀತ್ ನಿವಾಸ ಬ್ಯೂಟಿಫುಲ್ ಟೈಟ್ಲ್ ಕೊಡಿಲ್ಲ, ತುಂಬ ವಿಶೇಷವಾದ ಕಥೆ ಡೈರೆಕ್ಟರ್ ಮಾಡಿರ್ತಾನೆ ಅಂದ್ಕೊಂಡಿದ್ದೆ. ನಾವು ಹೇಳಿದ ಕಥಾ ತುಂಬ ಅದ್ಭುತವಾಗಿದೆ. ಒಳ್ಳೆಯದಾಗಲಿ ನಿರ್ಮಾಪಕರಾದ ಮೋಹನ್ ಆಗಲಿ ಮತ್ತು ನಿರ್ದೇಶಕ ಸರ್ಗೆ, ಅದು ಅಭಿಜಿತ್ ಸರ್ ಅವರು ಈ ಚಿತ್ರಕ್ಕೆ ನನಗೆ ಮ್ಯೂಸಿಕ್ ಮಾಡಲಿಕ್ಕೆ ಮೋಹನ್ ಸರ್ ಇನ್ಫ್ಲುಯೆನ್ಸ್ ಮಾಡಿದ್ರು. ಸೊ ಅಭಿಜಿತ್ ಸರ್ ಅವರು ಕೂಡ ಒಂದು ಅದ್ಭುತವಾದ, ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ, ಮತ್ತು ಕನ್ನಡ ಅತ್ಯುತ್ತಮ ನಟರು ಅಭಿಜಿತ್ ಸರ್ ಅವರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಅಭಿಜಿತ್ ಸರ್ಗೆ ಒಳ್ಳೆಯದಾಗಲಿ, ಹೀಗೆ ಮೋಹನ್ ಸರ್ ಒಳ್ಳೆಯದಾಗಲಿ, ನಿರ್ದೇಶಕ ಸರ್ಗೆ ತುಂಬ ಕಥೆ ಚೆನ್ನಾಗಿದೆ ಸರ್, ಒಳ್ಳೆಯದಾಗಲಿ ಸರ್. ಒಂದೇ ಒಂದು ಲೆಕ್ಕದ ಕತೆ. ಸೊ ನನ್ನ ಕಥೆನೇ ಕಥೆಯಾಗಿ ಪರಿಣಮಿಸಿದೆ. ಸರ್ ಇಲ್ಲಂದ್ರೆ ಈ ಎರಡು ಹಾಡಿದೆ ಮತ್ತೆ ನೀವೇ ಮಾಡೋದು ಚಿತ್ರಕ್ಕೆ ಎರಡು ಹಾಡು ಉಪಯೋಗ ಮಾಡಿದ್ದಾರೆ. ಸೊ ಮಾಡಿದ್ರೆ ಕಂಪೋಸಿಂಗ್ ಹೇಳಿದ್ದಾರೆ ಸರ್. ಥ್ಯಾಂಕ್ ಯು ಸೊ ಮಚ್. ಅವರಿಗೆ ಮುಂಚಿನ ವಿವರಣೆ ಕೊಟ್ಟೆ. ಅಂದ್ರೆ ನಮ್ಮ ಮೋಹನ್ ಸಾರು ಮುಂಚೆ ಯಾರು ಹೋಗಿದ್ರು ಅವ್ರ ಹತ್ರ, ಚಿಕ್ಕೇಗೌಡರ ಹತ್ರ ಅದನ್ನ ವಿವರಣೆ ಕೊಟ್ಟೆ. ತುಂಬಾ ಚೆನ್ನಾಗಿ ಹೇಳಿದ್ರು. ಕಥೆಯ ಒಂದು ಸಣ್ಣ ಗೆಳೆಯ ಸಾರಾಂಶನ ಹೇಳಿದ್ರು. ಅಶ್ವಿನಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಮಾಡಿ ಚೆನ್ನಾಗಿದೆ ಕಥೆ ಅಂತ ಹೇಳಿದ್ರು. ನನ್ನ ಆಶೀರ್ವಾದ ಇದ್ದೇ ಇರುತ್ತೆ ಅಂತ. ಅದಕ್ಕೆ ನಮ್ಮ ಕನ್ನಡ ರಾಜ್ಯದವರು ಕಾರಣವಾಗಿದ್ದು ರಾಘವೇಂದ್ರ ರಾಷ್ಟ್ರ ತಗೊಂಡು ಅವರು ಕೂಡ ಅದರ ಬಗ್ಗೆ ಕೇಳಿದ್ರು. ಒಂದು ಸಣ್ಣದಾಗಿ ಒಂದು ಚಿಕ್ಕ ಗೆಳೆಯ ಅವರು ಕೂಡ ಹೇಳಿದೆ. ಅಂದರನ ತುಂಬಾ ಸಂತೋಷ ಪಟ್ಟು ಮಾಡಿ, ಅಚ್ಚುಕಟ್ಟಾಗಿ ಮಾಡಿ, ನೀಟಾಗಿ ಮಾಡಿ, ಆಮೇಲೆ ಒಂದು ಸಾಮಾಜಿಕ ಕಳಕಳಿ ಇರಲಿ, ಯಾವುದೇ ರೀತಿ ಬೇರೆ ಬೇಡ ಅಂತ ಹೇಳಿದ್ರು. ಇದೇ ಒಂದು ಸಂತೋಷ. ಇನ್ನೇನ ಶೆಡ್ಯೂಲ್ ಏನು? ಶೆಡ್ಯೂಲ್ ಒಂದು ನಾವು 15 ದಿನ ಅಂತ ಇಟ್ಕೊಂಡಿದ್ವಿ. ಊಟ ಎಲ್ಲೂ ಒಂದು 2 ದಿನಗಳ ಮಟ್ಟಿಗೆ ನಾವು ಓಟಿಂದ ಹೋಗಿದ್ವಿ. ಅದು ನಮ್ಮ NVS ಸ್ವಾಮಿ ಅವರಿಲ್ಲ, ರವಿಚಂದ್ರ ತಂದೆ ಹುಡುಗರು, ಜೊತೆಗೆ ನಮ್ಮ ನಿರ್ಮಾಪಕರಾದ ಎಸ್ ಮೋಹನ್ ರಾವ್ ಅವರು ಕೂಡ ಆಗಿದೆ. ಆ ವಾಂಚೆ ಹೋಗೋದು ಅದರಲ್ಲಿ ಒಂದು ದಿನದ ಶೂಟಿಂಗ್ ಅವಶ್ಯಕತೆ ಇದೆ. 2 ದಿನಗಳು ಕಲಾವಿದರ ಬಗ್ಗೆ ಹೇಳೋದು, ಕಲಾವಿದರ ಪಟ್ಟಿ ವಿಠಲ್ ಅಂತ ಒಂದು ಕಥಾನಾಯಕನಾಗಿ ಮಾಡ್ತಾ ಇದ್ದಾರೆ. ಇನ್ನೊಂದು ಹುಡುಗ ಬಂದು ಶ್ರೇಯಸ್ ಅಂತ ಮಾಡ್ತಾ ಇದ್ದಾರೆ. ಅದು 2 ಕೂಡ ಡ್ಯೂಯಲ್ ಕ್ಯಾರೆಕ್ಟರ್ ಅಲ್ಲ, ಒಂದೇ ಕ್ಯಾರೆಕ್ಟರ್ ಹೆಸರನ್ನು ಒಂದೇ ರೀತಿ ಒಂದು ರೀತಿಯಲ್ಲಿ ಡ್ಯೂಯಲ್ ಕ್ಯಾರೆಕ್ಟರ್ ಆಗಿ ಹೋಗುತ್ತೆ. ಚಿತ್ರದೊಳಗೆ ಚಿತ್ರ ಬರುತ್ತೆ. ಅವರ ಒಂದು ಕಲ್ಪನೆಯ ಲೋಕಕ್ಕೆ ಅವರು ಹೋಗ್ತಾನೆ. ಆ ಕಲ್ಪನೆಯ ಲೋಕದಲ್ಲಿ ಮತ್ತೊಬ್ಬರನ್ನ ಕಾಣ್ತಾನೆ. ತನ್ನ ಪಾತ್ರವನ್ನ, ತನ್ನ ಕಷ್ಟವನ್ನ ಇನ್ನೊಬ್ಬರಲ್ಲಿ ರೂಢಿಸಿಕೊಂಡು ಅವರಲ್ಲಿ ಹೋಗಿ ಆ ಪಾತ್ರವಾಗಿ ಹೋಗ್ತಾನೆ. ಅವರಿಗೆ ಒಂದು ಸಾಥ್ ಕೊಡುವ ದೃಷ್ಟಿಯಿಂದ 2 ಹೀರೋಯಿನ್ಗಳು ಬರ್ತಾರೆ. ಅವರ ಕಲ್ಪನಾ ಲೋಕದಲ್ಲಿ 2 ಹೀರೋಯಿನ್ಗಳು ಬರ್ತಾರೆ. ಆ ಹೀರೋ ಉಂಟಲ್ಲ, ಕಮರ್ಷಿಯಲ್ ಅಲ್ಲ, ಇವಳ ಈ ಹುಡುಗನಿಗೆ ಅಕ್ಕನ ಸಮಾನರಾಗಿ ಒಬ್ಬಳು ಬರ್ತಾರೆ, ಮತ್ತೊಬ್ಬಳು ಕೂಡ ಅಕ್ಕನ ಸಮಾನರಾಗಿ ಇರ್ತಾರೆ. ಮಿಕ್ಕ ಪಾತ್ರಗಳು ಇಲ್ಲಿ ಅವರಿಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತ ಏನು ಹೇಳಿದ್ವಿ ನಾವು, ಅವರಿಗೆ ಪೂರ್ತ ಬೆದರವಾಗಿ ನಿಲ್ಲತ್ತೆ. ಅಭಿಜಿತ್ ಸರ್ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ. ತದನಂತರ ನಮ್ಮ ಗಣಸಿ ಸದಾನಂದ ಸ್ವಾಮಿಗಳು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ, ಒಂದು ಫಾರಿನ್ ರಿಟರ್ನ್ ಅವ್ರ ಕ್ಯಾರೆಕ್ಟರ್. ಮತ್ತೆ ನಮ್ಮ ಶಂಕರ್ ಭಟ್ ಅವರು ಒಂದು ಮಾರ್ವಾಡಿ ರೋಲ್, ಅವರು ಪ್ರಖ್ಯಾತಿ ಪಡೆದಿದ್ರು ಅದೊಂದು ಕ್ಯಾರೆಕ್ಟರ್ ನಾವು ನಿರ್ವಹಿಸಿದ್ದಾರೆ. ಲಕ್ಷ್ಮೀ ಭಟ್ ಅವರು ಒಂದು ಆಡಿಟಿಂಗ್ ರೋಲ್ ಅಲ್ಲಿ ಬರ್ತಾರೆ. ಬಹಳ ಅದ್ಭುತವಾದ ಒಂದು ನಿರ್ಮಾಣ್ಯ ಅವರ ಒಂದು ಆ ನಟಿಯ ಬಗ್ಗೆ ಬಹಳ ಒಂದು ಕುತೂಹಲಯುತವಾಗಿದೆ. ತದನಂತರ ಬೇಕಾದಷ್ಟು ಜನಗಳು ನಮ್ಮ ಡಿಗ್ರಿ ನಾಗರಾಜ್ ಅವರು ಒಂದು ಮುಸ್ಲಿಂ ಪಾತ್ರ ಒಂದು ಸರಿ ಬಂದಿದೆ. ಅದು ಬಹಳ ಸೆಂಟಿಮೆಂಟ್ ಅವರನ್ನು ಹೇಳ್ತೀವಿ. ಮತ್ತೆ ಅವ್ರ ಬಗ್ಗೆ ಔದಾರ್ಯತೆ, ಆ ಹುಡುಗನ ಬಗ್ಗೆ ಸಪೋರ್ಟ್ ಆಗಿರ್ತಾರೆ. ಆ ಕ್ಯಾರೆಕ್ಟರ್ನ ಡಿಗ್ರಿ ಅವರು ನಿರ್ವಹಿಸ್ತಾರೆ.
ಉಮಾಶಂಕರ್ ಅವರು ಒಂದು ಆಟೋದಲ್ಲಿ ಒಂದು ಕ್ಯಾರೆಕ್ಟರ್ ಆಗಿರ್ತಾರೆ. ಅವರು ಆ ಕ್ಯಾರೆಕ್ಟರ್ ನಿರ್ವಹಿಸ್ತಾರೆ. ಅರಸೀಕೆರೆ ರಾಜು ಹೆಸರಂತ ಹಳೆಯ ನಿರ್ಮಾಪಕರು ಅತ್ಯುತ್ತಮ ನಟವಾಗಿರ್ತಕ್ಕಂಥ ಅವರು ಉಮಾಶಂಕರ್ ಅಣ್ಣನಾಗಿ ಆಟೋಗಳ ಅಣ್ಣನಾಗಿ ಒಂದು ಕುಡಿದ ಚಟಕ್ಕೆ ಬಿದ್ದಿರುವ ಒಂದು ವ್ಯಕ್ತಿಯಾಗಿ ಅವರು ಅಭಿನಯಿಸ್ತಾರೆ. ಅವರ ಹೆಂಡತಿಯಾಗಿ ನಮ್ಮ ಮಾಲಾರವರು ಉಮಾಶಂಕರ್ಗೆ ಹೆಂಡತಿಯಾಗಿ ನಿರ್ವಹಿಸಬೇಕು ಅಂತ ಅನ್ಕೊಂಡಿದ್ವಿ. ತದನಂತರ ನನ್ನ ಹೆಂಡತಿಯ ಪಾತ್ರದಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಆ ಚಿತ್ರದಲ್ಲಿ ನಿರ್ದೇಶಕ ನಾನು ನಿಜ ಜೀವನದಲ್ಲಿ ಒಂದು ಕ್ಯಾರೆಕ್ಟರ್ ಹೇಳ್ತಾನೆ, ಒಂದು ಕಥಾನಾಯಕ. ಆ ನಿರ್ದೇಶಕರ ಹೆಂಡತಿಯಾಗಿ ನಮ್ಮ ಇವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ಈ ಸಿನಿಮಾ ನಾನು ಐ ಥಿಂಕ್ 17 ವರ್ಷ ಆಗಿನ ಮ್ಯಾಚ್ ನಮಗೆ ನೀವು ಅಭಿವೃದ್ಧಿ ಒಂದು ಪಾತ್ರ ಮಾಡಬೇಕು, ತುಂಬ ಇಂಪಾರ್ಟೆಂಟ್ ರೋಲ್ ಇದೆ. ಓಕೆ ಡೆಫಿನೆಟ್ಲಿ ಅದ್ರ ಜೊತೆ ಆ್ಯಕ್ಟಿವ್ ಮಾಡಬೇಕು. ಆಮೇಲೆ ಅದು ಏನಾಗಿರೋದಿಲ್ಲ, ಅದು ಹಾಗೆ ಫೇಲ್ ಆಗಿದ್ದೀನಿ. ಆದ್ಮೇಲೆ ಎಲ್ಲೋ ಸ್ವಲ್ಪ ಹೋಗಿದ್ದು ಅಭಿವೃದ್ಧಿ ಮಾಡಬೇಕಿತ್ತು. ನಾನು ಮಾಡಿದಾಗಲೇ ಅಪರಿಮಿತ ಶಿವನಿಂದ ಮಾಡಿದೆ, ಪುಸ್ತಕ ಮಾಡಬೇಕಾಗಿತ್ತು, ರಾಘವೇಂದ್ರಿಗೂ ಮಾಡಬೇಕಾಗಿತ್ತು, ಆಗಿರಲಿಲ್ಲ. ಈ ಒಂದು ಹಾಗೆ ಬಿಲ್ಡಿಂಗ್ ಆಗಿದೆ ಅಂದರೆ ನಾವು 2 ವರ್ಷದಿಂದ ಮೀಟ್ ಮಾಡಿದ್ವಿ. ಸರ್ ನೀವು ಪಿಕ್ಚರ್ ಮಾಡ್ತಾ ಇದ್ವಿ, ಪುನೀತ್ ನಿವಾಸ ಅಲ್ಲಿ ಸ್ವಲ್ಪ ಖುಷಿ ಆಯ್ತು. ಅವ್ರಿಂದ ಆ್ಯಕ್ಟ್ ಮಾಡಿರೋದು ಅವ್ರ ಹೆಸರು ಮಾಡಿದ್ವಿ, ಆ್ಯಕ್ಟ್ ಮಾಡೋ ಅವಕಾಶ ಬರ್ತಾ ಇದೆಯಲ್ಲ ಅಂತ. ಆಗ ಕತೆ ಚೆನ್ನಾಗಿತ್ತು. ಶೆಡ್ಯೂಲ್ ಪ್ಲಾನ್ ಮಾಡಿದ್ರು, ಮತ್ತೆ ಫೋನ್ ಮಾಡಿ ಸರ್ ಶೆಡ್ಯೂಲ್ ಕ್ಯಾನ್ಸಲ್ ಆಗಿದೆ, ಆ ಕತೆ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ. ಓಕೆ ಸರ್ ಮಾಡಿ ಮತ್ತೊಂದು ಶೆಡ್ಯೂಲ್ ಆಗಿದೆ, ಮತ್ತೊಂದು 1 ವರ್ಷ ಕತೆ ಇದೆ ಸರ್. ನಿಮ್ಮ ಮಾತ್ರ ಹೀಗೆ ಓಕೆ ಅದು ಕ್ಯಾನ್ಸಲ್ ಮಾಡಿದ್ರು. ಇಲ್ಲ ಸರ್ ನನ್ನ ಕತೆ ಹ್ಯಾಪಿ ಆಗ್ತದೆ, ಮನಸ್ಸು ಖುಷಿ ಗೊತ್ತಾಯಿಲ್ಲ, ನಾನು ಮಾಡಬೇಕು ನನಗೆ ಇದು ಯಾಕೆ ವಿಷಯದಿಂದ ಆಗಬೇಕು. ಅದಾದ್ಮೇಲೆ ಅದು ಈಗ ರೀಸೆಂಟ್ ಆಗಿ ನವೆಂಬರ್ ಶುರು ಮಾಡೋಣ ಸರ್. ನವೆಂಬರ್ ಓಕೆ ಆಯ್ತು ಮಾಡೋಣ. ಡಿಸೆಂಬರ್ ಜನವರಿ ಸರ್ ಇದು ಮಾತ್ರ ಇದು ಕತೆ ಅಂತ ಹೇಳಿ. ಈ ಕತೆ ಹೇಳಪ್ಪ ಇವರು ಕತೆ ಕೇಳ್ತಾ ಇದ್ದಾಗ ಒಂದು ಹಾಗೆ ಡಿಬೇಟ್ ಆಗುತ್ತೆ. ಅಲ್ಲಿ ಈಗ ಹೋಗ್ತಿರ್ತಾರೆ ಮತ್ತೊಂದು ಅಲ್ಲಿ ಪ್ರವಾಸ. ಈ ಥರ ಒಂದು ಟ್ವಿಸ್ಟ್ ಕೂಡ ಈ ಒಂದು ಕಥೆಯಲ್ಲಿ ಇವರು ಮಾಡಿದ್ರು ಹೋಗಿದ್ದಾರೆ. ನಿಜಕ್ಕೂ ಆಶ್ಚರ್ಯ, ಒಬ್ಬ ಇಷ್ಟು ಒಂದು ಪ್ಯಾಷನ್ ಸಿನಿಮಾ ಮಾಡಬೇಕು. ಆ ಕಾರಣಕ್ಕೆ ಈ ಒಂದು ಪಾತ್ರನ ನಾವು ಎಲ್ಲರಿಗೂ ಒಂದು ಕಾರಣ ಇವರು ಒಂದು ಪ್ಯಾಷನ್ಗೆ ಇಷ್ಟಪಟ್ಟು ನಾವು ಏನು ಮಾಡೋದಿಲ್ಲ, ಆ ರೀತಿ ವಿಚಾರ ಮಾಡಿ ಹಾಗೆ ಆಗ್ತೀವಿ. ಈ ಒಂದು ಗುರುತಿದ್ದೀವಿ. ಇನ್ನು ಹೇಳಬೇಕು ಅಂದ್ರೆ ಪ್ರೊಡ್ಯೂಸರ್ ಮೋಹನ್ ಇಲ್ಲ, ವಂಡರ್ಫುಲ್ ಪ್ರೊಡ್ಯೂಸರ್, ಜಿಲ್ಲಾ ಪ್ರೊಡ್ಯೂಸರ್, ತುಂಬಾ ಹುಚ್ಚು ಇಟ್ಕೊಂಡು ಎಲ್ಲ ನಿರ್ಮಾಣಗಳು ತುಂಬಾ ಹುಚ್ಚಿಟ್ಕೊಂಡೆ ಮಾಡ್ತಾರೆ. ಬಟ್ ಅವ್ರು ಹುಚ್ಚು ಸೀನ್ ಬೈ ಸೀನ್ ಪ್ಯಾಷನ್ ಮಾಡಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ಅವರಿಗೆ ಒಳ್ಳೆಯ ಹಾಡಿದ್ದಾರೆ. ಅದನ್ನು ಲೈಕ್ ಮಾಡಿದ್ರು ಖುಷಿ ಅಸಲಲ್ಲಿ ಎಲ್ಲರೂ ಹೊಸ ಪರಿಚಯ ಆಗಿದೆ. ಪರಿಚಯ ಆಗಿದ್ದ ನಮಗೆ ಆಗುತ್ತೆ. ನಮ್ಮ ಕುಟುಂಬದಲ್ಲಿ ಹೇಳಿದ್ದಾರೆ ಸಿನಿಮಾ ತುಂಬಾ ಬಿಸಿ ಇದ್ದಾರೆ. ಶ್ರೀಮಂತ ಸಿನಿಮಾ ಮಾಡ್ತಾರೆ, ತುಂಬಾ ಬಿಸಿ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಪ್ರೀತಿಯ ಸಿನಿಮಾ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಎಲ್ಲ ಆ ಥರ ಅಲ್ಲಿ ಮೊದಲಾಗಿ ಸಿನಿಮಾ ನೋಡಿ ಜನ ಅನಿಸೋದು ನೀವು ಅನಿಸೋದು ಇಷ್ಟೆಲ್ಲ ಕಷ್ಟಪಟ್ಟು ಸಾಕಂತ ನಮ್ಮ ಭಾವನೆ. ಅದು ಟೀಮ್ ಪುನೀತ್ ನಿವಾಸ ಈ ಚಿತ್ರದ ಕ್ಲಾಪ್ ಅನ್ನ ನಮ್ಮ ಮಿತ್ರರಾದಂಥ ಗಂಡಸಿ ಸದಾನಂದ ಸ್ವಾಮಿ ಅವರು ಕ್ಲಾಪ್ ಮಾಡೋದ್ರ ಮೂಲಕ ಈ ಚಿತ್ರಕ್ಕೆ ಶುಭವನ್ನ ಹಾರೈಸಿದ್ದಾರೆ. ಪುನೀತ್ ಹೆಸರು ಇಡೀ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಪುನೀತ್ ಎಲ್ಲರ ಹೃದಯದಲ್ಲಿ ಮನಸ್ಸಿನಲ್ಲಿ ಬೇರುವುದಿದ್ದಾರೆ, ಸಿಂಹಾಸನಸ್ಥರಾಗಿದ್ದಾರೆ. ಅವರ ಹೆಸರಿನಲ್ಲಿ ಈ ಚಿತ್ರ ಪುನೀತ್ ನಿವಾಸ ಅಂದ್ರೆ ಮನೆ, ಅಂದ್ರೆ ಒಂದು ಕುಟುಂಬ ಅಂತ ಒಂದು ಸಾಂಸಾರಿಕವಾದ ಚಿತ್ರವನ್ನ ನಮ್ಮ ಮೋಹನ್ ಅವರು ನಿರ್ಮಾಪಕರಾಗಿ ಮಾಡ್ತಾ ಇದ್ದಾರೆ. ಈ ಹಿಂದೆ ಸಂಜೀವ ಅನ್ನೋ ಒಂದು ಚಿತ್ರವನ್ನ ಸುಮಾರು 15 ವರ್ಷ ಹಿಂದೆ ಮೋಹನ್ ಅವರು ಮಾಡಿದ್ರು. ಈ ಚಿತ್ರದ ನಿರ್ದೇಶಕರು ನಾಗೇಂದ್ರ ಪ್ರಸಾದ್ ಅವರು. ರಂಗಭೂಮಿಯಲ್ಲಿ ಹೆಸರು ಮಾಡಿದಂತ ನಮ್ಮ ನಾಗೇಂದ್ರ ಪ್ರಸಾದ್ ಅವರ 2ನೇ ಚಿತ್ರ ಇದು. ಕೃಪಾಕರ್ ಅವರು ಇದಕ್ಕೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ.
ಬಾಲು ಅವರು ಸುಂದರವಾದ ಛಾಯಾಗ್ರಹಣ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾನು ಒಂದು ಹಾಸ್ಯ ಪಾತ್ರವನ್ನ ಮಾಡ್ತಾ ಇದ್ದೀನಿ. ಈ ಚಿತ್ರ ಯಶಸ್ವಿ ಆಗಲಿ, ಈ ಚಿತ್ರ ತಂಡಕ್ಕೆ ಯಶಸ್ವಿ ಆಗಲಿ, ತಮ್ಮೆಲ್ಲರ ಪ್ರೋತ್ಸಾಹ ಈ ಚಿತ್ರದ ಮೇಲೆ, ಚಿತ್ರತಂಡದ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಶುಭವಾಗಲಿ. ಪ್ರಾರಂಭೋತ್ಸವ ಪ್ರಾರಂಭಕ್ಕೆ ಚಿತ್ರದ ನಿರ್ಮಾಪಕರಾದಂಥ ನಮ್ಮ ಮೋಹನ್ ಅವರಿಗೆ, ನಿರ್ದೇಶಕರಾದಂಥ ನಮ್ಮ ನಾಗೇಂದ್ರ ಪ್ರಸಾದ್ ಅವರಿಗೆ, ಹಾಗೂ ನಮ್ಮ ಹೀರೋ ನಾಯಕನಾದಂಥ ಅಭಿಜಿತ್ ಅವರಿಗೆ, ಲಕ್ಷ್ಮೀ ಭಟ್ ಅವರಿಗೆ, ಗಣೇಶ ಸದಾನಂದ ಸ್ವಾಮಿ ಅವರಿಗೆ ಎಲ್ಲರಿಗೂ ನಾನು ಅನುದಾನದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂದ್ರೆ ನನಗೆ ಒಂದು ಸಾಲ ಕೊಟ್ಟಿದ್ದಾರೆ. ನಾನು ಯಶಸ್ವಿಯಾಗಿ ಅಂತ ನಾನು ಆ ದೇವರ ಆಲಯಿಸ್ತೇನೆ. ಆ ಗಂಗಮ್ಮನ ಆಶೀರ್ವಾದ ಚಿತ್ರ ತಂಡದ ಒಂದಾಗಿ ಪಾತ್ರ ಮಾಡ್ತಿದ್ರು ನಾಯಕ ಅಂತ ಹೇಳಿದ್ರೆ ನಾಯಕ ಇಬ್ಬರು ಹುಡುಗರು, ಇಬ್ಬರು ಹುಡುಗರಿಗೆ ಅವರು ಆ ದೇವರ ಆಶೀರ್ವಾದ ಮಾಡಲಿ, ಮುಂದೆ ಪ್ರವರ್ಧಮಾನಕ್ಕೆ ಬಂದೆ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ. ವೇದಿಕ ನಿವಾಸಕ್ಕೆ ಆಗಮಿಸಿರುವ ಮಹಾನ್ ಗಣ್ಯರು ಹಾಗೂ ನಮ್ಮ ಮುಂದೆ ನಿಂತಿರ್ತಕ್ಕಂತಹ ಮಾಲೆಯ ಆಕಾರವಾಗಿ ನಿಂತಿರ್ತಕ್ಕಂತಹ ವಾಹಿನಿಯವರಿಗೆ ಹಾಗೂ ಕಲಾ ಪೋಷಕರಿಗೆ, ಕಲಾ ಪ್ರೇಮಿಯವರಿಗೆ, ಕಲಾವಿದರಿಗೆ ಎಲ್ಲರಿಗೂ ಶುಭಾಶಯ, ಯುಗಾದಿಯ ಶುಭಾಶಯವನ್ನು ಕೋರುತ್ತಾ 20-25ನೇ ವರ್ಷಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. 20-25 ನಮ್ಮ ಶ್ರೀ ಪುನೀತ್ ರಾಜ್ಕುಮಾರ್ ಅವರು ನಮ್ಮೊಂದಿಗೆ ವ್ಯವಸ್ಥೆ ಆಗಿದ್ದಾರೆ. ಅವ್ರು ಯಾರು ಗೊತ್ತಾ ಇಲ್ಲ. ಅವರು ಸಣ್ಣ ವಯಸ್ಸಿನಲ್ಲೂ ಬಹಳ ಎತ್ತರಕ್ಕೆ ಮುಗಿಯುವಂತಹ ಒಬ್ಬರು ಕಲಾವಿದರು. ಅದೇ ರೀತಿ ನಮ್ಮಿಂದ ದೂರ ಆದರೂ ಆಕಾಶದಲ್ಲಿ ನಕ್ಷತ್ರದಂತೆ ನಿಲ್ತಾ ಇರ್ತಕ್ಕಂತಹ ಒಬ್ಬ ಚಿರಂಜೀವಿ ಅಂತ ಹೇಳಬಹುದು. ನಾನು ಅವರ ಒಂದು ತಂಡದಲ್ಲಿ, ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ನಾನು ಮತ್ತೆ ಇಲ್ಲಿ ನಮ್ಮ ಕಲೆಯಲ್ಲಿ ಅಭಿಜಿತ್ ಅವರಿಗೆ ಒಂದು ಚಿತ್ರ ಹೀರೋಯಿನಾಗಿ ನನಗೆ ಅವಕಾಶ ಕೊಟ್ಟಿದ್ರು. ನಾವು ಅಭಿನಯಿಸಿದ್ವಿ. ಇವತ್ತು ಭೂಮಿ ಸುತ್ತುತ್ತಾ ಇದೆ ಅನ್ನೋದಕ್ಕೆ ಇದೇ ಒಂದು ಕಾರಣ. ಕೊಟ್ಟಿದ್ದಾರೆ ಅಂದ್ರೆ ಇದಕ್ಕೆ ಇರಬೇಕು. ಮತ್ತೆ ನಮ್ಮ ಹೀರೋರಿಗೆ ಅವರೊಂದಿಗೆ ಸೇರಿ ಒಂದು ಸಿನಿಮಾ ಮಾಡೋಂಥ ಯೋಗ ನಮಗೆ ದೇವರು ಕಲ್ಪಿಸಿದ್ದಾರೆ. ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಅಲಂಕರಿಸಿದ್ದೀನಿ. ಇವತ್ತು ಒಂದರ್ಥು ಹೇಳ್ತೀನಿ, ಮೋಹನ್ ನಿರ್ಮಾಪಕರಾದ ಮೋಹನ್ ಸೂಕ್ತ ಮನಸ್ಸಿನ ನಮ್ಮೆಲ್ಲ ನಾಗೇಂದ್ರ ಪ್ರಸಾದ್ ಅವರಾಗಿರ್ಬಹುದು, ನಾಗರಾಜ್ ಅವರಾಗಿರ್ಬಹುದು, ಮ್ಯೂಸಿಕ್ ಡೈರೆಕ್ಟರ್ ಅಥವಾ ಎಂಥ ಪತ್ರಕರ್ತರು ಸದಾನಂದವರಾಗಿರ್ಬಹುದು, ನಮ್ಮ ಹೀರೋ ಒಳ್ಳೆಯ ಮನಸ್ಸಿನವರೇ ಇವೆಲ್ಲ ಸೇರಿ ಈ ಪುನೀತ್ ನಿವಾಸವನ್ನ ಇವತ್ತು ಶುರು ಮಾಡಿದ್ದಾರೆ. ಇದು ಖಂಡಿತವಾಗಿ ಒಳ್ಳೆ ರೀತಿಯಲ್ಲೇ ಹಿರಿಯರ ಆಶೀರ್ವಾದ, ಅಂದ್ರೆ ಪುನೀತ್ ಅವರು, ರಾಜ್ಕುಮಾರ್ ಅವರು ಆಶೀರ್ವಾದ, ಕುಟುಂಬದವರ ಹಿತಮಿಡಿಯವರಿಗೆ ಆಶೀರ್ವಾದ ಒಳ್ಳೆ ರೀತಿಯಲ್ಲಿ ಮುಗಿಸಿ ಒಳ್ಳೆಯ ಒಂದು ಹೆಸರನ್ನ ಗಳಿಸಲಿ. ಅವರು ಪುನೀತ್ ಅವರು ಇದ್ದಾಗಲೂ ಅಮರರು, ಅವರು ನಮ್ಮಿಂದ ದೂರ ಆಗಿದ್ರು, ಅಮರರಾಗೇ ಉಳಿತಾ ಇರಲಿ ಅನ್ನೋ ಒಂದು ಶುದ್ಧ ಮನಸ್ಸಿನಿಂದ ಮಾಡ್ತಿದ್ದಾರೆ ಈ ಸಿನಿಮಾವನ್ನು. ಅದು ಯಶಸ್ವಿಯಾಗಿ ನಮ್ಮ ಪಂಚಮಿ ಕ್ರಿಯೇಷನ್ ಅವರಿಗೆ ಶುಭ ಹಾರೈಸ್ತೀನಿ. ಒಂದು ಬೆಸ್ಟ್ ಹೇಳ್ತಾ ಅವರ ಒಂದು ಯೋಗ ಅಂತಾರಲ್ಲ, ರಾಜಯೋಗ, ಪುನೀತ್ ಅವರ ರಾಜಯೋಗ ಕುಟುಂಬದ್ದು ಇರ್ತಕ್ಕಂಥವ್ರಿಗೆ ಎಲ್ಲ ಮುಗಿದ ನಿಮ್ಮೆಲ್ಲರ ಆಶೀರ್ವಾದ, ಮೀಡಿಯಾದವರೆಲ್ಲ ಇದ್ರೆ ಇವತ್ತು ಅವರಿಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೂಲೆಯಲ್ಲಿ ನೀವು ನಮ್ಮನ್ನ ತಲುಪಿಸ್ತಾ ಇದ್ದೀರಾ. ನಿಮ್ಮಂಥವರ ಶುಭ ಆಶೀರ್ವಾದದೊಂದಿಗೆ ನಾವು ಯಶಸ್ವಿಯಾಗಿ ಸಿನಿಮಾ ಮುಗಿಸಿ ಮತ್ತೆ ರಿಲೀಸಿಗೆ ಮುಂದೆ ಬರುವಂತ ಯೋಗವನ್ನು ಕಲ್ಪಿಸಿಕೊಳ್ಳಿ ಅಂತೆಲ್ಲ ಮಾತಾಡ್ತಾ ನನಗೆ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ನಾನು ಈ ಸಿನಿಮಾದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನನ್ನ ನಾಗೇಂದ್ರ ಪ್ರಸಾದ್. ಆಮೇಲೆ ಹೇಳಿದೆ ಈ ಚಿತ್ರದಲ್ಲಿ ಯಾರು ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಅಭಿಜಿತ್ ಅವರು, ಲಕ್ಷ್ಮೀ ಭಟ್ ಅವರು, ಮತ್ತೆ ಹೊಸ ಹೊಡೆಯವರು ಎಲ್ಲ ಹೀರೋಯಿನ್ ಮಾಡ್ತಿದ್ದಾರೆ. ಆಮೇಲೆ ಮ್ಯೂಸಿಕ್ ಬಂದು ಕೃಪಾಳವರು ಅಂತ ಹೇಳಿದ್ರು. ನಮಗೆ ತುಂಬಾ ಸಂತೋಷ ಆಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು, ಅನ್ನದಾತರು, ಅವರು ನಮಗೆ ಇಲ್ಲಿ ಅವಕಾಶ ಮಾಡಿಕೊಂಡಿದ್ರು. ಅವರಿಗೆ ನನ್ನ ಹೃದಯಪೂರ್ವಕವಾದ ತಿಳಿಸ್ತಾ ಇದ್ದೀನಿ. ನಾನು ಅಭಿಜಿತ್ ಅವ್ರ ಜೊತೆಲಿ ಸುಮಾರು 4-5 ಸಿನಿಮಾಗಳು ಮಾಡಿದ್ದೀನಿ. ಅವ್ರ ಜೊತೆಲಿ ಪಾತ್ರ ಮಾಡಿದ್ದು ಅವ್ರ ಹೀರೋಯಿನ್ ಆಗಲ್ಲ, ಅವರ ತಾಯಿಯಾಗಿ, ಅವರ ಅತ್ತೆಯಾಗಿ, ಅವರ ಅಕ್ಕನಾಗಿ ಮಾಡಿದ್ರು. ಅವ್ರ ಜೊತೆಲೇ ಇರ್ತಿದ್ವಿ ಈ ಸಿನಿಮಾ ಮುಗಿಯುವುದು. ಇವತ್ತಿಗೂ ಅವ್ರ ಜೊತೆ ಅದೇ ಅಭಿಮಾನ ಇದೆ ನನಗೆ. ನನ್ನ ತಮ್ಮ ಗಣಸಿ ಸದಾನಂದ ಸ್ವಾಮಿ ಅವರು ಯಾವುದೇ ಕಾರ್ಯಕ್ರಮ ಆಗಲಿ, ಏನೇ ಆಗಲಿ, ಅವರು ನನ್ನೆಲ್ಲ ಸದಾಕಾಲ ಎಲ್ಲರಲ್ಲೂ ಕರೀತಾರೆ.
ನನಗೆ ಅಂತ ಒಂದು ವೇದಿಕೆ ಕಲ್ಪಿಸ್ಕೊಡ್ತಾರೆ. ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಈ ಎರಡು ಮಾತುಗಳನ್ನ ಅದು ಶಂಕರ್ ಭಟ್ ಇದ್ದಾರಲ್ಲ, ಶಂಕರ್ ಭಟ್ ನಮ್ಮ ಕೊರೋನಾ ಟೈಮಲ್ಲಿ ನಮ್ಮ ಕಲಾವಿದರಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅವರಲ್ಲೂ ಸಹ ನಮ್ಮ ಕಲಾವಿದರ ಪರವಾಗಿ ನಾವು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನಾನು ಈ ಎರಡು ಮಾತು ಮಾಡಿ ನಿಮ್ಮೆಲ್ಲರೂ ಅದು ಹೆಚ್ಚಿಗೆ ಹೇಳಬೇಕು ಅಂದ್ರೆ ನಮ್ಮ ಮೀಡಿಯಾದವರು ನೀವೆಲ್ಲರೂ ನಮ್ಮನ್ನ ಆಶೀರ್ವಾದಿಸಿ ನಮ್ಮನ್ನು ಬೆಳೆಸ್ತಾ ಇದ್ದೀರಾ. ಅದಕ್ಕೆ ನಾನು ನಿಮ್ಮ ಪಾದಾರೊಂದೇ ಅಭಿನಂದಿಸ್ತಾ ಇದ್ದೀನಿ. ನನ್ನ ಮಾತುಗಳಲ್ಲಿ ತಪ್ಪು ಒಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಅಣ್ಣ ನನ್ನ ಕ್ಷಮೆಯನ್ನು ಮಾಡಲು ಕ್ಷಮಿಸಿ. ಇಲ್ಲದ ಜೈ ಹಿಂದ್, ಜೈ ಕರ್ನಾಟಕ. ತಿಳಿಪಡಿಸಬೇಕಾಗಿದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗೆಳೆಯರು ನನ್ನನ್ನು ಅನಂತ ಅಂತ ನಮಸ್ಕಾರಗಳು. ಮುಂದೆ ಪತ್ರಕರ್ತರಾಗಿರುವಂಥ ಅವರು ವಂದನೆಗಳು. ಮತ್ತು ಈ ಚಿತ್ರಕ್ಕೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಮತ್ತು ನಮ್ಮ ನಿರ್ಮಾಪಕರು ಬಂದು ಈ ಥರ ಹೇಳಿದ್ರು, ಈ ಥರ ಇವರು ಮಾಡ್ತಾ ಇದ್ದೀನಿ ಟೈಟ್ಲು ಆಗಿದೆ, ಈ ಟೈಟ್ಲ್ ಬಗ್ಗೆ ಏನೋ ಒಂದು ಮಾಡ್ತೀವಿ ಅಂದರು. ನಾನು ಅಶ್ವಿನ ಕರ್ಕೊಂಡೋದೆ, ಅಶ್ವಿನ ಮೀಟ್ ಮಾಡಿಸಿ ಆಮೇಲೆ ನಮ್ಮ ಚಿನ್ನೂರು ಗೌರ್ಮೆಂಟ್ ಕರ್ಕೊಂಡೋದೆ, ರಾಘವೇಂದ್ರ ರಾಜ್ಕುಮಾರ್ ಮನೆ ಕರ್ಕೊಂಡೋದೆ. ಅವರು ಒಪ್ಕೊಂಡ್ರು. ರಾಘವೇಂದ್ರ ರಾಜ್ಕುಮಾರ್ ಓದ್ತಿದ್ದಲ್ಲಿ ಒಂದು ಚೆನ್ನಾಗಿ ಹೆಸರಿಟ್ಟಿದ್ದಾರೆ ಆ ಟೈಟ್ಲು, ತುಂಬ ಚೆನ್ನಾಗಿದೆ ಟೈಟ್ಲು. ನಾನು ಅಕಸ್ಮಾತ್ ನನಗೆ ಸಂದರ್ಭ ಟೈಮ್ ಬಂದರೆ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಅವ್ರ ಮಗದ್ದು ಪ್ರತಿವರ್ಷ ಶೂಟಿಂಗ್ ಹೇಳ್ತಾರೆ ಕಾರಣ ಅಂತ ಬಂದಿದ್ದಾನೆ. ಅಶ್ವಿನಿ ಅವರು ನಾನು ಅವತ್ತೇ ಡೇಟ್ ಮಾಡಿ ಔಟ್ಸೈಡ್ ಹೋಗ್ತಾ ಇದ್ದೀನಿ, ನಾನು ಬರೋಕ್ಕಾಗಲ್ಲ, ಈ ಚಿತ್ರದ ಶೂಟಿಂಗ್ ನಡೆಯೋದ್ರಲ್ಲಿ ನಾನು ಒಂದ್ಸಲ ಕರ್ಕೊಂಡೋಗಿ ನನ್ನ ಪರವಾಗಿ ನಾನು ಅದು ಮಾಡ್ತೀನಿ. ಪಿಕ್ಚರ್ ಆದಂಥ ಕಾಲಕ್ಕೆ ನಮ್ಮನ್ನೆಲ್ಲ ಕುಟುಂಬಗಳ ಕೈಗೆ ನಮ್ಮ ರಾಜು ಹೇಳ್ಬಿಟ್ಟು ಕರ್ಕೊಂಡ್ಬರ್ತಾರೆ. ಅವ್ರು ನಾವು ಆ ಪಿಕ್ಚರ್ ನೋಡ್ತೀನಿ. ನಾನು ಒಳ್ಳೆ ಟೈಟ್ ಇಟ್ಟಿದ್ದೀರ ನಮ್ಮ ಯಜಮಾನ ತುಂಬ ಚೆನ್ನಾಗಿದೆ. ಈ ಟೈಟ್ಲು ನನಗೆ ಅಷ್ಟು ಕೇಳಿ ಅವ್ರು ಇಂಥ ಚಿತ್ರ ಮಾಡ್ತಾ ಇದ್ದಾರೆ, ತುಂಬ ಸಂತೋಷ. ಆ ಚಿತ್ರಕ್ಕೆ ನನ್ನ ಸುಭಾಷಿಗಳು ಅಂತ ಹೇಳಿ ಅವರು ಸಭೆಗೆ ಮಾಡಿಕೊಟ್ಟಿರೋರು. ಅದಕ್ಕೆ ಈ ಚಿತ್ರ ನಡೀಲಿ 3 ದಿನಗಳ ಕಾಲ ಈ ಚಿತ್ರ ಓದಿ ಅಂತ ಹೇಳಿ ಎಲ್ಲರಿಗೂ ಮೋಹನ್ ಸರ್ ಮತ್ತು ನಾಗೇಂದ್ರ ಪ್ರಸಾದ್ ಸರ್ ನಮಗೆ ಇದೆ ಹಳೆ ಫಿಲಮು. ಅವ್ರ ಜೊತೆ ನಂದು 60 ಸಿನಿಮಾ 2 ಸೀರಿಯಲ್ ಆಯಿತು, ಜೊತೆ ಧಾರಾವಾಹಿ ಮತ್ತು ನಂದಿನಿ ಧಾರಾವಾಹಿ. ಅನೇಕ 61ನೇ ಚಿತ್ರ ಇದು. ಎಲ್ಲ ಹಿರಿಯ ಕಲಾವಿದರ ಜೊತೆ ಮಾಡುವಂಥ ಸೌಭಾಗ್ಯ ಕಲ್ಪಿಸ್ಕೊಂಡಿದೆ ನಮ್ಮ ಕನ್ನಡ ಚಿತ್ರರಂಗ. ಹಾಗಾಗಿ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಹೇಳಿದ್ರು, ಇದರಲ್ಲಿ ಒಂದು 3 ಡೇಸ್ ನೀವು ಮಾಡಬೇಕು, ಖಂಡಿತ ನಾವು ಒಪ್ಕೊಂಡೆ ಖುಷಿಯಿಂದ. ನಿರ್ಮಾಪಕರ ಜೊತೆ ನಾವು ಕುತ್ಕೊಂಡು ವೇದಿಕೆ ಹಂಚ್ಕೊಳ್ಳೋದಲ್ಲ, ನಾನು ಯಾವಾಗಲೂ ನಿಮ್ಮ ಜೊತೆ ಸಹಕಾರ ಮಾಡ್ತೀನಿ. ನನ್ನ ಕೈಲಾಗಿದ್ದ ತನ್ನ ಮನದನ್ನು ಸಹಕಾರ ಮಾಡ್ತೀನಿ. ಬರೀ ಚಿತ್ರರಂಗ ಆಕ್ಟಿಂಗ್ ಮಾಡೋದಲ್ಲ ಸರ್, ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ನನ್ನ ಮಾತು ದೂರ ಮಾಡಿರ್ತೀನಿ. ಎಲ್ಲ ನಮ್ಮ ಶಂಕರ ಸರ್, ಭಾಗ್ಯಗಳು, ಕೃಪಾಕರ್, ಆತ್ಮೀಯರು, ಅಭಿಜಿತ್ ಸರ್, ರವೀಂದ್ರನಾಥ ಸರ್, ನಮ್ಮ ಲಕ್ಷ್ಮೀ, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ ನಮ್ಮ ಮಾತು ದೂರ ಮಾಡಿರ್ತೀನಿ. ಜೈ ಹಿಂದ್, ಜೈ ಕನ್ನಡ. ಜನರು ಮನ ಹಣ ಸಹಾಯ ಮನ ಖುಷಿ. ಆ 1 ವರ್ಷ ಹಣ ಇಲ್ಲ ಈಚೆ ಬಿಟ್ಬಿಡ್ಬೇಕಾಯ್ತು. ವಿಮಾನ